ನೋಡಿ ಅಲ್ಲೆಲ್ಲ ಕಪಲ್ಸ್ ಇದ್ದಾರೆ ಕಾಫಿಗೆ, ಅದಕ್ಕೆ ಅದ್ರ ಪಕ್ಕದ ಅಂಗಡಿಗೆ ಬಂದಿದ್ದೀನಿ ನಾನು ಕಾಫಿ ಕುಡಿಯೋಣ ಅಂತ. ಇಲ್ಲಿ ನೋಡಿ ಸಿಂಗಲ್ಸ್ ಅನ್ಸುತ್ತೆ ಮೋಸ್ಟ್ಲಿ ಇದು. ಆಮೇಲೆ 1,000 ಎಕರೆ ವಿಸ್ತೀರ್ಣದಲ್ಲಿ ಇದೆಯಂತ ಇದು. ಆಕ್ಚುಲಿ ಬೈಕ್ ರೈಡ್ ಮಾಡೋ ಖುಷಿ ಫೀಲ್ ಕಾರಲ್ಲಿ ಸಿಗಲ್ಲ ಮಾತ್ರ. ಅಲ್ಲಲ್ಲೇ ಮನೆಗಳಿದೆ, ಅದನ್ನ ಕ್ವಾರ್ಟರ್ಸ್ ಆಗಿ ಉಪಯೋಗಿಸ್ತಾರಂತೆ ಕೆಲಸದವರು. ಸುಮಾರು ಅಸ್ಸಾಮಿಂದನೇ ಜಾಸ್ತಿ ಜನ ಕೆಲಸದವ್ರು ಇರೋದಂತೆ ಇಲ್ಲಿ. ಕರೆಕ್ಟಾಗಿ ಸೂರ್ಯವನ್ನ ಎಷ್ಟು ಕರೆಕ್ಟಾಗಿ ಫೋಟೋ ತೆಗಿತಾ ಇದ್ದೀನಿ, ಒಳ್ಳೆ ಫೋಟೋಗ್ರಾಫರ್ ನಾನು. ಹಾಯ್, ಹಲೋ, ನಮಸ್ಕಾರ ಕರುನಾಡು. ಎಲ್ಲ ಆರಾಮಾಗಿದ್ದೀರಾ ಅನ್ಕೋತೀನಿ. ನಾನು ಈ ವಿಡಿಯೋದಲ್ಲಿ ನಮ್ಮ ಮಲ್ನಾಡಲ್ಲಿರೋ ಬೆಟ್ಟ ಗುಡ್ಡದ ಮಧ್ಯೆ ಇರೋ ರೋಡಲ್ಲಿ ಬೈಕಲ್ಲಿ ಹೋಗ್ತಾ ಎಷ್ಟೆಷ್ಟೋ ದೂರದಲ್ಲಿ ಬೆಟ್ಟದ ಮಧ್ಯೆ ಒಂದು ಮನೆ ಕಟ್ಕೊಂಡಿರ್ತಾರೆ. ಆ ಮನೆಗೆ ರೋಡ್ ಯಾವ ತರ ಇರುತ್ತೆ, ಯಾವ ತರ ಹೋಗೋದು, ಆ ಬೆಟ್ಟದಲ್ಲಿರೋ ಕಾಫಿ ಟೀ ಎಸ್ಟೇಟ್ಗೆ ಆಫ್ ರೋಡ್ ಎಕ್ಸ್ಪೀರಿಯನ್ಸ್ ಯಾವ ತರ ಇರುತ್ತೆ, ಮಲ್ನಾಡಲ್ಲಿ ಜೀಪ್ ಯಾಕೆ ಜಾಸ್ತಿ ತಗೋತಾರೆ ಅಂತ ತಿಳ್ಕೊಂಡು ನಮ್ಮ ಮಲ್ನಾಡ್ ಬ್ಯೂಟಿ ನೋಡೋಣ. ಬನ್ನಿ ನನ್ನ ಜೊತೆ. ಅದಕ್ಕೋಸ್ಕರ ನಾನು ಸಕಲೇಶ್ಪುರದಿಂದ ಹೊರನಾಡು ಕಳಸಾ ರೋಡಲ್ಲಿ ಹೋಗ್ತಾ ಇದ್ದೀನಿ. ರೋಡ್ ಮಾತ್ರ ಸ್ಟಾರ್ಟಿಂಗ್ ಸಕ್ಕದಾಗಿದೆ. ಬನ್ನಿ ಹೋಗ್ತಾ ಹೋಗ್ತಾ ಯಾವ ತರ ಇರುತ್ತೆ ನೋಡೋಣ. ತೋಟ ನೋಡ್ರಿ ಏನ್ ನೀಟಾಗೈತೆ. ಅಡಿಕೆ ತೋಟ, ಕಾಫಿ, ಏನ್ ಅಡಿಕೆ ಮರಗಳು ಇಷ್ಟು ಉದ್ದ ಆಯ್ತಲ್ಲ. ಇವು ದೇವ್ರೆ ಯಾವ ತರ ಕೇಳ್ತಾರೋ. ಅಲ್ಲಿ ತನಕ ಯಾರು ಹತ್ತಾರೆ, ನಿಮ್ಗೆ ಯಾಕೆ ಬೇಕದು? ಇಲ್ಲಿ ಯಾವುದೋ ತೋಟ ನೋಡಿ ಎಷ್ಟು ದೊಡ್ಡದಿದೆ, ಯಾರಿಗೆ ಸೇರುತ್ತೋ ಇದು. ಇಲ್ಲೆಲ್ಲ ಕೋಟಿಗೆ ಲೆಕ್ಕನೇ ಇಲ್ಲ ಅನ್ಸುತ್ತೆ. ನೀವೇನ್ ಬಿಡ್ರಿ ಸೌಕರ್. ಆದ್ರೂ ಇಲ್ಲೆಲ್ಲ ಇಲ್ಲಿ ನೋಡಿ, ಇಲ್ಲಿ ಬರೀ ಒಂದೇ ಮನೆ ಐತೆ, ಇನ್ನು ಅಕ್ಕಪಕ್ಕ ಯಾವ್ದು ಮನೆ ಇಲ್ಲ. ಇದನ್ನ ಯಾವ ತರ ಊರು ಅಂತ ಕನ್ಸಿಡರ್ ಮಾಡ್ತಾರೆ ಅದೇ ಅರ್ಥ ಆಗ್ತಾ ಇಲ್ಲ ನನ್ಗೆ. ಒಂದು ಊರ್ ಅಂದ್ಮೇಲೆ ಸುಮಾರು ಮನೆಗಳು ಇರ್ಬೇಕು. ಇಲ್ಲೊಂದ್ ಮನೆ ಐತೆ. ಸೊ ಯಾವ ತರ ಇದನ್ನ ಊರ್ ಅಂತಾರೆ, ಇವ್ರಿಗೆ ಅಡ್ರೆಸ್ ಯಾವ ತರ ಕೊಡ್ತಾರೆ, ಡೆಲಿವರಿ ಪಾರ್ಟ್ನರ್ ಬರ್ಬೇಕು ಇಲ್ಲಿಗೆ ಅಂದ್ರೆ ಯಾವ ತರ ಅಡ್ರೆಸ್ ಕೊಡ್ತಾರೆ ಇವರು. ನಾನಿಲ್ಲಿ ರೋಡ್ ನೋಡೋದ್ಕಿಂತ ಜಾಸ್ತಿ ಬರೀ ಆ ಕಡೆ ಈ ಕಡೆ ತೋಟ ಇದ್ ನೋಡೋದೇ ಆಗ್ಬಿಟ್ಟೈತೆ. ಯಾರಿಗಾರು ಗುದ್ದಿಸ್ಬಿಟ್ರೆ ಕಷ್ಟ. ರೋಡ್ ನೋಡ್ಕೊಂಡು ನೀಟಾಗಿ ಓಡಿಸ್ಬೇಕು. ಯಾವ ಇವೆಲ್ಲ ಒಳ್ಳೆ ಕನ್ನಡ ಸಾಂಗ್ ಕೇಳ್ತಾ ಈ ವೆದರ್ ಅಲ್ಲಿ ರೈಡ್ ಮಾಡ್ಕೊಂಡು ಹೋಗ್ತಾ ಇದ್ರೆ ನಮಗ್ ನಾವೇ ಹೀರೋಗಳು. ಮುಂದೆ ಮುಂದೆ ನೋಡ್ರಿ ಎಷ್ಟು ಸಕ್ಕದಾಗೈತೆ ಟೀ ಎಸ್ಟೇಟು. ಸ್ವಲ್ಪ ಮನೆಗಳು ಐತೆ. ಯಾವ್ದಿದು, ಶ್ರೀ ಚಂದ್ರನಾಥ ಸ್ವಾಮಿ ಬಸ್ದಿ. ನಮ್ಮ ಬೈಕಲ್ಲೆಲ್ಲ ಆಫ್ ರೋಡ್ ಅಷ್ಟು ಸಪೋರ್ಟ್ ಮಾಡಲ್ಲ. ಆದರೂ ನೋಡೋಣ ಯಾವ ಥರ ಇರುತ್ತೆ, ಅಲ್ಲಿ ಹೋಗ್ಬೋದಾ ಏನು ಅಂತ. ಬನ್ನಿ ಹೋಯ್ತಾ ಇದ್ದೀನಿ ನೋಡಿ. ಮೇನ್ ರೋಡ್ ಇಂದ ಘಾಟ್ ಸೆಕ್ಷನ್ ಅಲ್ಲಿ ಪಕ್ಕ ಊರುಗಳು ಎಷ್ಟೆಷ್ಟೋ ದೂರದಲ್ಲಿ ಬೆಟ್ಟ ಗುಡ್ಡದ ಮೇಲೆ ಮನೆ ಇರುತ್ತಲ್ಲ, ಅಲ್ಲಿಗೆಲ್ಲ ಹೋಗಕ್ಕೆ ಇದೇ ತರ ಇರುತ್ತೆ ನೋಡಿ ದಾರಿ. ಸೊ ಈಗ ಒಂದು ರೋಡು ಇಲ್ಲಿ ಕ್ರಾಸ್ ಆದ್ರೆ ಒಂದು ಮನೆಗೆ ರೋಡು ಈ ತರ ಅನ್ಸುತ್ತೆ. ಮೋಸ್ಟ್ಲಿ ಒಂದು ರೋಡ್ ಮಾಡ್ಬಿಟ್ಟಿರ್ತಾರೆ, ಅಲ್ಲೇ ಸಬ್ ರೋಡ್ಗಳು ಅವ್ರವ್ರ ಮನೆಗೆ. ಅವರೇ ಮಾಡ್ಕೊಂಡಿರ್ತಾರೋ ಗೌರ್ಮೆಂಟ್ ಮಾಡಿರುತ್ತೋ ಗೊತ್ತಿಲ್ಲ. ಗೊತ್ತಿರೋರು ಕಮೆಂಟ್ ಹಾಕಿ. ಇಲ್ಲೆಲ್ಲ ಬರ್ಬೋದು ಬರಬಾರ್ದು ಅದು ಗೊತ್ತಿಲ್ಲ ನನಗೆ. ಬಟ್ ಹೋಗ್ತಾ ಇದ್ದೀನಿ. ಸುಮಾರು ದಿನ ಆಗಿತ್ತು ಆಫ್ ರೋಡ್ ಮಾಡಿ. ಮೇಲ್ಗಡೆಯಿಂದ ಮನೆಗಳು ನೋಡಿದ್ರಲ್ಲ, ಇಲ್ಲಿ ನೋಡಿ ಒಂದು ಸಿಂಗಲ್ ಮನೆ ಈ ಥರ ಇರುತ್ತೆ. ಇದು ಒಂದು ಮೇನ್ ರೋಡು, ಇಲ್ಲಿ ಸಬ್ ರೋಡು, ಇಲ್ಲಿ ಮನೆ ಒಳಗಡೆ ಹೋಗ್ಬೇಕು. ಒಂದೇ ಒಂದು ಮನೆ, ಅಕ್ಕಪಕ್ಕ ಯಾರೂ ಇಲ್ಲ. ಬರೀ ಇವ್ರ ತೋಟ, ಇವರು ಅಷ್ಟೇ. ಅವ್ರಾಯ್ತು, ಅವ್ರ ಕೆಲಸ ಆಯಿತು ಅಷ್ಟೇ. ಈ ಥರ ಯಾವತ್ತೂ ಬಂದಿರಲಿಲ್ಲ ನಾನು. ಯಾವಾಗಲೂ ಏನಾದ್ರು ಹೋಗೋದಿದ್ರೆ ಮೇನ್ ರೋಡಲ್ಲಿ ಹೋಗ್ಬಿಡ್ತಿದ್ದು. ಈಗ ಫಸ್ಟ್ ಟೈಮ್ ಒಳಗಡೆ ಬಂದು ಮಲೆನಾಡುಗಳಲ್ಲಿ ಬೆಟ್ಟದ ಮೇಲ್ಗಡೆ ಮನೆ ಯಾವ ಥರ ಇರುತ್ತೆ, ರೋಡ್ ಯಾವ ಥರ ಇರುತ್ತೆ ಅಂತ ನೋಡ್ತಾ ಇರೋದು. ಇಲ್ಲಿ ಬರ್ತಾ ಇದೆಯಲ್ಲ, ಇದು ನೆಕ್ಸ್ಟ್ ಮನೆಗೆ ಹೋಗೋಕ್ಕೆ ರೋಡ್ ಇರಬೇಕು ನೋಡಿ. ಕೆಳಗಡೆ ಹೋಗ್ಬೇಕು ಹಿಂಗೆ. ಬೇಡ, ಪ್ರೈವೇಟ್ ಪ್ರಾಪರ್ಟಿ ಅದು. ಮನೆಗೆ ಹೋಗಿ ಹಿಡ್ಕಿಡ್ಕೊಬಿಟ್ರೆ ಮೇಲೆ ಯಾಕೆ ಬೇಕು. ಆ್ಯಕ್ಚುಲಿ ಚೆನ್ನಾಗಿದೆ. ಒಂದು 100 ಮೀಟರ್ಗೆ ಒಂದೊಂದು ಮನೆ ಸಿಗುತ್ತೆ.
ಒಂದೊಂದು ಮನೆಗೆ ಒಂದೊಂದು ಸಪ್ರೇಟ್ ಸಬ್ ರೋಡು, ಒಂದು ರೋಡು, ಒಂದು ಜೀಪ್ ಇಟ್ಕೊಬಿಟ್ರಂತ ಇವರು. ಈಗ ಅರ್ಥ ಆಯ್ತು ಮಲೆನಾಡು ಸೈಡಲ್ಲಿ ಯಾಕೆ ಅಷ್ಟೊಂದು ಜೀಪ್ ಇರುತ್ತೆ. ಎಷ್ಟು ನೀಟಾಗಿ ಮಾಡ್ಕೊಂಡವ್ರೆ ನೋಡಿ ಕಾಂಪೌಂಡ್ನ. ಇಲ್ಲೂ ಒಂದು ಮನೆ ಸಖತ್ತಾಗೈತೆ. ಆ್ಯಕ್ಚುಲಿ ಭಾರಿ ಇಷ್ಟ ಆಯ್ತಾ ಇದೆ ನನಗೆ ವೆದರ್. ಇದು ಇಲ್ಲೇ ಇದ್ಬಿಟ್ಟು ಸೆಟ್ಲ್ ಆಗ್ಬಿಡೋಣ ಅನ್ನಿಸ್ತೈತೆ. ಅಯ್ಯಯ್ಯೋ ಏನು ಸಖತ್ತಾಗೈತೆ, ಕ್ಯೂಟ್. ಯಾವ ಕನ್ನಡನ ಇದು? ಯಾವ ಕನ್ನಡನೋ ಗೊತ್ತಿಲ್ಲ, ನಮ್ಮ ಕಡೆ ಅಂತೂ ಕೆಟ್ಟದಾಗ ಸೌಂಡ್ ಆಗುತ್ತೆ. ಹೋಗ್ತಾ 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 ಇಲ್ಲೂ ಒಂದು ಮನೆ ಸಿಕ್ತು ಮುಂಬೈ. ಓ ಇದೇ ಎಂಡು. ಇಲ್ಲಿಂದ ಟೀ ಎಸ್ಟೇಟು. ಮೇನ್ ರೋಡಿಂದ ಏನು ಟೀ ಎಸ್ಟೇಟ್ ಕಾಣಿಸ್ತಿತ್ತು ಮಧ್ಯ ಆಫ್ ರೋಡಿಂಗಿಂದ ಇಲ್ಲಿ ತನಕ ಬಂದೆ ನೋಡಿ. ಹತ್ತಿರದಿಂದ ಯಾವ ಥರ ಕಾಣಿಸ್ತೈತೆ. ಇಲ್ಲಿ ಯಾವುದೋ ಒಂದು ಮನೆನೂ ಇದೆ, ಮೋಸ್ಟ್ಲಿ ಇವ್ರದ್ದೇ ಇರಬೇಕು. ಮುಂದೆ ಎಲ್ಲೂ ಹೋಗಿ ಜಾಗ ಇಲ್ಲ. ಈ ಥರ ಕಟ್ಕೊಂಡಿರ್ತಾರೆ ಮಂಗಳೂರು ಅಂತೀನಿ, ಮಲೆನಾಡು ಸೈಡಲ್ಲಿ ಈ ಥರ ಜಾಗಗಳನ್ನ ಕಟ್ಕೊಂಡಿರ್ತಾರೆ ಮನೆಗಳನ್ನ ನೋಡಿ. ಅವ್ರದ್ದೇ ಎಸ್ಟೇಟು, ಅವ್ರದ್ದೇ ರೋಡು, ಮನೆಗೆ ಸಬ್ ರೋಡು, ಅದ್ರ ಪಕ್ಕ ಅವ್ರದ್ದೇ ಕಾಫಿ ಟೀ ಎಸ್ಟೇಟು. ಯಾರೋ ಒಬ್ರು ಅಂಕಲ್ ಇದ್ದಾರೆ, ಬನ್ನಿ ಮಾತಾಡ್ಸಿ ನೋಡೋಣ ಇಲ್ಲಿ. ಹಾಂ, ಸೊ ಈಗ ಟೀ ಎಸ್ಟೇಟು ಕೊಯಂಬತ್ತೂರು ಅವ್ರದ್ದು ಒಂದು 20 ಜನ ಓನರ್ ಇದ್ದಾರಾ? ಕಂಪ್ನಿ ಅವರು ಅಂಡರ್ಟೇಕ್ ಮಾಡ್ತಾ ಇರೋದು ಅದನ್ನ. ಹಾಂ ಹಾಂ. ಸೊ ಆಳುಗಳೆಲ್ಲ ಯಾವ ಥರ ಸಿಗ್ತಾರೆ ಅದಕ್ಕೆ? ಆಳುಗಳೆಲ್ಲ ಕ್ವಾರ್ಟರ್ಸ್ ಇದೆ ಅಲ್ಲ. ಹಾಂ ಹಾಂ. ಮೊದಲೆಲ್ಲ ಸೌತ್ ಕೇಂದ್ರದವ್ರು ಇದ್ರು, ಹಾಂ 100 ಜನ ಇದ್ರು. ಹಾಂ ಹಾಂ. ಈಗೆಲ್ಲ ಸ್ವಲ್ಪ MP ಅವರು, ಅಸ್ಸಾಂ ಅವರೆಲ್ಲ ಇದ್ದಾರೆ. ಅಲ್ಲಿ ಮನೆಗಳು ಕಾಣಿಸ್ತಿದಿಲ್ಲ, ಅದೇ ಕ್ವಾರ್ಟರ್ಸ್ ಅವ್ರಿಗೆ. ಲೇಬರ್ ಕ್ವಾರ್ಟರ್ಸ್. ಅಲ್ಲಿ ಉಳ್ಕೊಂಡಿರ್ತಾರೆ. 1,000 ಎಕರೆ. ಹೆಚ್ಚು ಕಡಿಮೆ. ಓಕೆ. ಹಿಂಗೆ ಸುಮಾರು ಒಂದು 20 ತೋಟ ಇದೆ. ಕೇರಳ, ಊಟಿ, ಹಾಂ ತಮಿಳುನಾಡು ಎಲ್ಲ ಇದೆ. ನಿಮ್ಮದು ಇದು ತೋಟನಾ? ನಮ್ಮ 3-4 ಜನ ನಮ್ದೆಲ್ಲ ಫ್ಯಾಮಿಲಿ ಇದೆ. ಹಾಂ ಹಾಂ. ಎಲ್ಲ ಅಣ್ಣ ತಮ್ಮಂದಿರು ಎಲ್ಲ. ಹಾಂ ಹಾಂ, ಸರಿ. ನೋಡಿ ಇದೇ ಟೀ ಎಸ್ಟೇಟು, ಮತ್ತು ಅವರು ಹೇಳ್ದಂಗೆ ಅಲ್ಲಲ್ಲೇ ಮನೆಗಳಿದೆ. ಅದನ್ನು ಕ್ವಾರ್ಟರ್ಸ್ ಆಗಿ ಉಪಯೋಗಿಸ್ತಾರಂತೆ ಕೆಲಸದವರು. ಸುಮಾರು ಅಸ್ಸಾಮಿಂದನೇ ಜಾಸ್ತಿ ಜನ ಕೆಲಸದವ್ರು ಇರೋದಂತೆ. ಇಲ್ಲಿ ನೋಡೋಕ್ಕೆ ಸಕ್ಕತ್ತಾಗಿದೆ. ಅಳಿದಾಡು ಮನಕ್ಕೆ ಸೊಗಸಾದ ಸಾಲು ಗುನುಗಿದೆ ಬಾನು ನನ್ನನು ನೋಡಿ ಮುಂಜಾನೆ ಮಂಜು ಹಸಿರಂಚಿನಲ್ಲಿ. ಈಗ ಅಂಕಲ್ ಪಾಪ ಏನು ಸಿಕ್ಕಿದ್ರು ಅವ್ರನ್ನ ಒಂದು ಮಾತು ಕೇಳಿದೆ, ಒಳಗಡೆ ಹೋಗಿ ನೋಡ್ಬೋದಾ ಯಾವ ಥರ ಅಂತ. ಅವ್ರಿಗೂ ಗೊತ್ತಿರಲಿಲ್ಲ ಅಂದರೆ ಪರ್ಮಿಷನ್ ಸಿಗುತ್ತಾ ಏನು, ಯಾರೂ ಇಲ್ಲದೆ ಇರೋ ಕಾರಣ ಅವ್ರು ಮತ್ತೆ ಏನು ಹೇಳೋದು ಅಂದರೆ ನೆಕ್ಸ್ಟ್ ಸರಿ ಬನ್ನಿ, ಮಿಸ್ ಮಾಡ್ದೇ ಮನೆಗೆ ಬನ್ನಿ ಅಂತ. ಪಾಪ ನಮ್ಮ ಹಳ್ಳಿಯವರು ಎಷ್ಟು ಮುಗಿದ್ರು ನೋಡಿ, ಒಂದೇ ಸರಿ ಬಂದಿರೋದು, ಒಂದು ಸರಿ ನೋಡಿದ್ಕೆ ಮನೆಗೆ ಬನ್ನಿ ಅಂತ ಕರೀತಾರೆ. ರೈತ ಎಂದು ಸ್ವಾರ್ಥಿ ಅಲ್ಲ ತನಗೆ ಮಾತ್ರ. ಬನ್ನಿ ವಾಪಸ್ ಹೋಗೋಣ. ಇದೇ ಎಂಡು. ಅಲ್ಲಿಂದ ನೋಡಿದ್ರಲ್ಲ ಟೀ ಎಸ್ಟೇಟ್ ಯಾವ ಥರ ಕಾಣಿಸ್ತಿತ್ತು, ಇಲ್ಲಿ ಹತ್ತಿರಕ್ಕೆ ಬಂದು ತೋರಿಸಿದ್ದೀನಿ ಯಾವ ಥರ ಕಾಣಿಸುತ್ತೆ ಅಂತ. ಆದರೂ ಎಷ್ಟೇ ಬಿಸಿಲಿದ್ರು ಈ ಮರಗಳದ್ದು ನೆರಳು ಏನಿದೆ ಇದು ನಮ್ಮನ್ನ ಫುಲ್ಲು ತಣ್ಣಗಿಡ್ತಾ ಇದೆ. ಇದೇ ನಮ್ಮ ಮಲೆನಾಡು ಸ್ಪೆಷಾಲಿಟಿ ಅನ್ಬೋದು. ಬೈಕ್ ಓಡಿಸೋರಿಗೆ, ರೈಡರ್ಸ್ಗೆ ಹೇಳಿ ಮಾಡಿಸಿದ್ದು ಯಾವ ಶೆಕೆನೂ ಆಗಲ್ಲ, ಏನಾಗಲ್ಲ, ಆರಾಮಾಗಿ ತಣ್ಣಗೆ ಹೋಗ್ಬೋದು ಕಣ್ರಪ್ಪ. AC ಹೋದಂಗೆ ಇರುತ್ತೆ ನೋಡಿ. ಆಯ್ತು ಬಿಡು. ನೋ ಎಂಟ್ರಿ ಅಂತ ಹಾಕೋರೆ ಬೋರ್ಡ. ಈ ನನ್ನ ಮಕ್ಕಳು ನೋಡಿ ಇಲ್ಲಿ ಸಿವಿಕ್ ಸೆನ್ಸ್. ನೀನು ಅಮ್ಮಿಕೊಂಡಿರಪ್ಪ ನೀನು. ಬಟ್ ಏನೋ ಆಸೆ ಹುಡುಗರಿಗೆ ಒಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹತ್ಬಿಡ್ತಾರೆ. ಏನು ಮಾಡೋದು, ಏನು ಹತ್ತುತ್ತವ್ರಲ್ಲ. ಏನು ಎಂಟ್ರಿ ಐತಾ ಅಲ್ಲಿ? ಬನ್ನಿ ನೋಡೋಣ. ಅಣ್ಣ ಎಲ್ಲಿ ಬತ್ತಿ ಅಣ್ಣ? ಕೊಳಿ ಗುರು ಬತ್ತೀನಿ. ಹೊಟ್ಟೆ ಎಷ್ಟು ಉರ್ಸ್ತಾವ್ರು. 10 ರೂಪಾಯಿ ಅಂತೆ, ಕೊಟ್ಟು ಹೋಗ್ಬೋದಾ? ಕೊನೆಗೂ 10 ರೂಪಾಯಿ ಎಂಟ್ರಿ ಫೀಸ್ ಕೊಟ್ಟು ಒಳಗಡೆ ಬಂದೋಗ್ಬಿಟ್ಟೆ. ನೋಡಿ ಈ ಥರ ಇರುತ್ತೆ ಒಳಗಡೆ ನಡ್ಕೊಂಡು ಹೋಗಿ. ಚೆನ್ನಾಗೈತೆ ರೋಡ್ ಮಾತ್ರ. ಬಟ್ ಅಲ್ಲಿ ತನಕ ಮೇಲ್ಗಡೆ ತನಕ ಯಾವ ಥರ ನೆಡ್ಕೊಂಡು ಹೋಗ್ತಾರೆ, ಅಯ್ಯೋ ದೇವ್ರೇ, ಸಿಕ್ಕಾಬಟ್ಟೆ ಕಷ್ಟ ಇದೆ. ನೋಡಿ ಆ ಮರದ ಮಧ್ಯೆ ಸೆಂಟ್ರಲ್ಲೇ ಕರೆಕ್ಟಾಗಿ ಸೂರ್ಯ ಅವನೇ. ಎಷ್ಟು ಕರೆಕ್ಟಾಗಿ ಫೋಟೋ ತೆಗಿತಾ ಇದ್ದೀನಿ. ಒಳ್ಳೆ ಫೋಟೋಗ್ರಾಫರ್ ನಾನಂತೂ.
ಇದೆಲ್ಲ ನೋಡಿ ಮುಗಿಸಿ ಹೋಗೊಂದು ಕಾಫಿ ಇಲ್ಲ ಟೀ ಕುಡಿಯೋಣ ಅಂದ್ರೆ ಅಲ್ಲೆಲ್ಲ ಕಪಲ್ಸ್ ಇದ್ದಾರೆ ಕಾಫಿಗೆ, ಅದಕ್ಕೆ ಅದ್ರ ಪಕ್ಕದ ಅಂಗಡಿಗೆ ಬಂದಿದ್ದೀನಿ ನಾನು ಕಾಫಿ ಕುಡಿಯೋಣ ಅಂತ. ಇಲ್ಲಿ ನೋಡಿ ಸಿಂಗಲ್ಸ್ ಅನಿಸುತ್ತೆ, ಮೋಸ್ಟ್ಲಿ ಇದು ಸಿಂಗಲ್ಸ್ ಅಂಗಡಿ ಅನಿಸುತ್ತೆ. ಇಲ್ಲೆಲ್ಲ ಬರೀ ಹುಡುಗರೆ ಅವರೇ. ಈ ತರ ಒಂದು ಮ್ಯಾಟ್ರೇ ನಮಗ್ ಗೊತ್ತಿಲ್ವಲ್ಲಣ್ಣ. ಕಾಫಿ ಕುಡ್ದಾಯ್ತು, ಈಗ ಹೊರಡ್ತಾ ಇದ್ದೀನಿ. ಈ ವಿಡಿಯೋನ ಇಲ್ಲೇ ಮುಗಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲೇ ತನಕ ಸಿ ಯು, ಟಾಟಾ, ಬಾಯ್ ಬಾಯ್.